ಪುಷ್ಪ 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 ಇಲ್ಸಿ 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 ಫಸ್ಟ್ ಇಲ್ಸಿ. ಯಾವಾಗ ಜಾಯ್ನ್ ಆಗಿದ್ದು? ಇವತ್ತೇ ಜಾಯ್ನ್ ಆಗಿದ್ದು. ಬನ್ನಿ ಜಾಯ್ನ್ ಆಗಿದ ತಕ್ಷಣ ಡಂಬಲ್ ಎತ್ಕೊಂಡ್ಬಿಡೋದಾ ನೀವು? ಸ್ವಲ್ಪ ಫಸ್ಟ್ ಬಾಡಿ ಫ್ರೀ ಬಿಡಿ, ಸ್ವಲ್ಪ ವಾರ್ಮ್ ಅಪ್ ಮಾಡಿ, ಸ್ವಲ್ಪ ಫ್ರೀ ಎಕ್ಸರ್ಸೈಸ್ ಮಾಡಿ, ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿ ಯಾವ ತರ ಮಾಡ್ಬೇಕು. ಫಸ್ಟ್ ಜಿಮ್ ಅಂದ್ರೆ ಡಿಸಿಪ್ಲಿನ್ ಆಗಿರ್ಬೇಕು, ಗೊತ್ತಾ ನಿಮ್ಗೆ? ಫಸ್ಟ್ ಬಾಡಿ ಫ್ರೀ ಮಾಡಿ, ಕೈ ಆಡಿಸಿ, ಕಾಲಾಡಿಸಿ, ಬೆಂಡ್ ಆಗಿ ಎಲ್ಲ ಮಾಡಿ, ಅದಾದ್ಮೇಲೆ 1 ವೀಕ್ ಆದ್ಮೇಲೆ ಡಂಬಲ್ಸ್ ಎತ್ಕೊಬೇಕು. ನೀವು ಪಟಕ್ ಅಂತ ಅಂದ್ಬಿಟ್ಟು ಇವಾಗ ಚಕಕ್ ಅಂತ ಅಂದ್ಬಿಟ್ಟು ಹಿಂಗೆ ಎತ್ಕೊಂಡು ನೀವು ಡಂಬಲ್ಸ್ ಮಾಡ್ಬಿಟ್ರೆ ನೀವು ಮೆಂಟಲಿ ಪ್ರಿಪೇರ್ ಆಗ್ಬೇಕು ಸರ್ ನೀವು. ಅಂದ್ರೆ ಮೈಂಡ್ ಅಲ್ಲಿ ನಾವು ಜಿಮ್ಮಿಗೆ ಬಂದಿದ ತಕ್ಷಣ ಫಸ್ಟ್ ವಾರ್ಮ್ ಅಪ್ ಮಾಡ್ಬೇಕು, ಆಮೇಲೆ ಫ್ರೀ ಎಕ್ಸರ್ಸೈಸ್ ಮಾಡ್ಬೇಕು, ಮತ್ತೆ ಪುಷಪ್ಸ್ ಮಾಡ್ಬೇಕು, ಪುಲ್ಅಪ್ಸ್ ಮಾಡ್ಬೇಕು. ಅದಾದ್ಮೇಲೆ 1 ವೀಕ್ ಆದ್ಮೇಲೆ ನಿಮ್ಗೆ ಡಂಬಲ್ಸ್ ತಗೊಬೇಕು, ಆಮೇಲೆ ವೆಯ್ಟ್ ಲಿಫ್ಟಿಂಗ್ ತಗೊಬೇಕು. ನೀವು ಜಿಮ್ ಜಾಯ್ನ್ ಆಗಿದ ತಕ್ಷಣ ಇಲ್ಲ ನಂಗೆ ಇವಾಗ್ಲೇ 6 ಪ್ಯಾಕ್ಸ್ ಬೇಕು, ಬೈಸಿಪ್ ಬೇಕು, ಟ್ರೈಸಿಪ್ ಬೇಕು ಅಂತ ಬಂದ್ಬಿಟ್ಟು ಆಗಲ್ಲ. ಅದು ವರ್ಷಾನ್ಗಟ್ಲೆ ಮಾಡ್ಬೇಕು ನೀವು. ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ನಾನು ಹೆಂಗ್ ಪೊಂಗ್ಲಿ. ಜಿಮ್ಮಿಗೆ ಬಂದಿದ ತಕ್ಷಣ ಫಸ್ಟ್ ವಾರ್ಮ್ ಅಪ್ ಮಾಡ್ಬೇಕು, ಫಸ್ಟ್ ಬಾಡಿ ಫ್ರೀ ಬಿಡ್ಬೇಕು. ಒಳಗಡೆಲ್ಲ ಮಸಲ್ಸ್ ಎಲ್ಲ ಹಂಗೆ ಇರುತ್ತಲ್ಲ, ಸ್ವಲ್ಪ ಫ್ರೀ ಮಾಡ್ಬೇಕು. ಏನೋ ಬಂದಿದ ತಕ್ಷಣ ವಾರ್ಮ್ ಅಪ್ ಮಾಡ್ಬೇಕು. ಏನ್ ಮಾಡ್ಬೇಕು? ಫಸ್ಟ್ ಬಂದಿದ ತಕ್ಷಣ ಜಿಮ್ಗೆ ವಾರ್ಮ್ ಅಪ್ ಮಾಡ್ಬೇಕು, ಅದಾದ್ಮೇಲೆ ಪುಷಪ್ಸ್ ಮಾಡ್ಬೇಕು, ಅದಾದ್ಮೇಲೆ ಸ್ವಲ್ಪ ಮೈಂಡು ಏನೋ ಜಿಮ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಜಿಮ್ ಅಂದ್ರೆ ಮೈಂಡ್ ಫೋಕಸ್ ಆಗಿರ್ಬೇಕು. ಒಂದ್ ಕುದುರೆಗೆ ಹೆಂಗೆ ಇದ್ ಕಟ್ಟಿರ್ತಾರಲ್ಲ ಆತರ ಜಿಮ್ ಫೋಕಸ್ ಆಗಿರ್ಬೇಕು. ಏನಿರ್ಬೇಕು? ಫೋಕಸ್ ಆಗಿರ್ಬೇಕು. ಅವಾಗ್ಲೇ ನಿಮ್ಗೆ ಜಿಮ್ಗೆ ಬಂದು ಮಾಡಕ್ಕೆ ಒಂಥರ ಆಸಕ್ತಿ, ಉತ್ಸಾಹ ಎಲ್ಲ ಬರುತ್ತೆ. ಆಟೋಮೆಟಿಕ್ ಆಗಿ 1 ತಿಂಗಳು ಮಾಡಿದ್ರೆ ಸಾಕು, ನೀವು ಆಟೋಮೆಟಿಕ್ ಆಗಿ ನಾನು ಹೇಳೋದೇ ಬೇಡ, ನಿನ್ ಪಾಡಿ ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸರ್ ನಮಸ್ಕಾರ ಸರ್. ನೋಡಿ, ಜಿಮ್ ಅಂದ್ರೆ ಡಿಸಿಪ್ಲಿನ್, ಜಿಮ್ ಅಂದ್ರೇನೆ ಒಂದು ಫೋಕಸ್, ಜಿಮ್ ಅಂದ್ರೆ ಒಂದು ಮೆಂಟಾಲಿಟಿ, ಜಿಮ್ ಅಂದ್ರೇನೆ ಎಲ್ಲ. ಆಲ್ಮೋಸ್ಟ್ ಏನಂದ್ರೆ ಎಲ್ಲ ಅಂದ್ರೆ ಎಲ್ಲ. ಹೈ 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 ಯಾಕೆ ಬರ್ರಿ ಇಲ್ಲಿ? ಏನ್ರಿ ನೀವು ಜಿಮ್ ಬಂದ್ಬಿಟ್ಟು ಮೋಟಿವೇಶನ್ ಅಂತ ಹೇಳಕ್ ಬಂದ್ರೆ ನೀವು ಹಂಗೆ ಓಡೋಗ್ತಿರಲ್ರಿ ನೀವು? ದೊಡ್ಡ ಜಿಮ್ ಅಲ್ಲೆಲ್ಲ ಹೆಂಗಿರ್ತಾರೆ ಗೊತ್ತಾ? ಮೋಟಿವೇಶನ್ ದೊಡ್ಡ ಟಿವಿದಲ್ಲಿ ಹೇಳ್ತಾರೆ. ನಾನ್ ನಿಮ್ಗೆ ಲೈವ್ ಆಗಿ ಹೇಳ್ತಾ ಇದೀನಿ. ಇದೆಲ್ಲ ಮೈಂಡ್ ಹೋಗ್ಬೇಕು. ಮೈಂಡ್ ಹೋದಂದ್ರೆ ನಿಮ್ ಬಾಡಿ ಆಟೋಮೆಟಿಕ್ ಆಗಿ ಸ್ಟ್ರಾಂಗ್ ಆಗಿ ಎಲ್ಲ ಫುಲ್ಲು ಇದೆಲ್ಲ ಬಂದ್ಬಿಡುತ್ತೆ, ಗೊತ್ತಾ ನಿಮ್ಗೆ? ನಾವು ಜಿಮ್ ಮಾಡೋ ಟೈಮಲ್ಲಿ ನಮ್ಗೆ ಇವೆಲ್ಲ ಹೇಳೋರು ಯಾರು ಇರಲಿಲ್ಲ. ಎಷ್ಟು ಕಷ್ಟಪಟ್ಟಿದೆ ಗೊತ್ತಾ? ಗದ್ದೆಯಲ್ಲಿ ನಾವು ವರ್ಕೌಟ್ ಮಾಡಿದೀವಿ, ಹೊಲದಲ್ಲಿ ಇದ್ ಮಾಡ್ಬೇಕಲ್ಲ ವರ್ಕೌಟ್ ಮಾಡಿದೀವಿ, ಗೊತ್ತೇನ್ರಿ ನಿಮ್ಗೆ? ಗದ್ದೆಲೆಲ್ಲ ಸಂಖ್ಯೆಯಲ್ಲೆಲ್ಲ ಇದ್ದು ವರ್ಕೌಟ್ ಎಲ್ಲ ಮಾಡಿ ಮಿಸ್ಟರ್ ಕರ್ನಾಟಕದಲ್ಲಿ ನಾವು ಹೋಗಿದ್ದು, ಗೊತ್ತಾ ನಿಮ್ಗೆ? ಮಿಸ್ಟರ್ ಕರ್ನಾಟಕ. ಹಾ, ಗೊತ್ತಾ ನಿಮ್ಗೆ? ಏನಾದ್ರು ಜಿಮ್ಮಲ್ಲಿ ಸುಮ್ನೆ ಸ್ಟೇಜ್ ಗೋಯಿಂಗ್ ಪೋಸ್ ಕೊಟ್ಟಿದ್ದೆ ಸಾಕು, ತಲೆ ಒಂಥರ ಚಕ್ಕರ್ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟೆ ನಾನು, ಗೊತ್ತಾ ನಿಮ್ಗೆ? ಆ ಪಾರ್ಟಿ ಡೆಡಿಕೇಶನ್, ಆ ಪಾರ್ಟಿ ಜಿಮ್ ಕಾನ್ಸಂಟ್ರೇಟ್ ಎಲ್ಲ ಮಾಡಿ ನಾವು ಮಾಡಿರೋದು, ಗೊತ್ತಾ ನಿಮ್ಗೆ? ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ವರ್ಕೌಟ್ ಮಾಡ್ಬೇಕು, ಅದೇ ತರ ಮೋಟಿವೇಶನ್ ಬೇಕು. ಫಸ್ಟ್ ಮೋಟಿವೇಶನ್ ತಲೆ ಒಳಗಡೆ ಹೋಗ್ಬೇಕು, ಅವಾಗಲೇ ನಿಮ್ಗೆ ಬಾಡಿ ಫುಲ್ ಫಿಸಿಕ್, ಫೋಕಸ್, ಡಿಸಿಪ್ಲಿನ್ ಎಲ್ಲ ಸಿಗುತ್ತೆ ನಿಮ್ಗೆ. ಎಷ್ಟು ಡೆಡಿಕೇಶನ್ ಇತ್ತು ಅಂತಂದ್ರೆ, ನನ್ ಮಿಸ್ಟರ್ ಕರ್ನಾಟಕದಲ್ಲಿ ನಾನು ಹಿಂಗ್ ಹೋಗಿ ಪೋಸ್ಟ್ ಮಾಡೋದಲ್ಲ, ಆ ತಲೆ ತೂಸ್ ಬಿದ್ಬಿಟ್ಟೆ. ಆಮೇಲೆ ನಂಗೆ ಕರ್ನಾಟಕ ಸಿಕ್ಕಿಲ್ಲ, ಅದಕ್ಕೆ ನಾನು ಸಾಹಸ ಮಾಡಿ ಮಿಸ್ಟರ್ ಇಂಡಿಯಾಗ ಹೋದೆ. ಆಮೇಲೆ ಅಲ್ಲೋಗಿ ಎಲ್ಲ ಫುಲ್ ಬಾಡಿ ಎಲ್ಲ ಮಾಡಿ ಎಲ್ಲ ತೋರಿಸ್ದೆ ನಾನು. ಅದಕ್ಕೆ ನಡಿಲೆ ನಡ್ರಿ ಆ ಕಡೆ ಈ ಕಡೆ, ಸ್ವಲ್ಪ ವಾಸ್ತು ಸರಿ ಇಲ್ಲ. ಯಾಕ್ರಿ ಪದೇ ಪದೇ ಹೋಗಿ ಡಂಬಲ್ ಎತ್ತುತ್ತೀರಾ ನೀವು? 10 ದಿನ ಆಯ್ತಲ್ಲ ಸರ್, ಡಂಬಲ್ ಆದ್ರೂ ಮುಟ್ಬಿಡಿ ಸರ್. ರೀ 10 days ಆಯ್ತು ರೀ. ಜಿಮ್ ಅಂದ್ರೆ ಬಂದಿದ ತಕ್ಷಣ ಡಂಬಲ್ ಎತ್ಕೊಳೋದಲ್ಲ ರೀ. ಅದು ಜಿಮ್ ಅಂದ್ರೆ ಒಂದು ಆರ್ಟ್, ಗೊತ್ತಾ ನಿಮ್ಗೆ? ಆ ಆರ್ಟ್ ನ ಹೆಂಗೆ ನಾವು ಬಾಡಿನ ಶೇಪ್ ಕೊಡ್ತೀವೋ ಆ ತರ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ, ಮನ್ಸು ಮೈಂಡ್ ಒಂದ್ ಟ್ರ್ಯಾಕ್ ಅಲ್ಲಿ ಇರ್ಬೇಕು, ಅವಾಗ್ಲೇ ಕನೆಕ್ಟ್ ಆಗೋದು. ನೀನು ಕನೆಕ್ಟ್ ಆಗಿದ್ಯಾ? ಆಗಿದೆ ರೀ. ಕೇಳಿ ಸರ್ 10 ದಿನ ಸರ್ ಕೊಟ್ಟಿಲ್ಲ ಸರ್ ಜಿಮ್ಗೆ ಡಂಬಲ್. ನಿಮ್ಗೆ ಗೊತ್ತಾಗಲ್ಲಪ್ಪ, ಗೊತ್ತಾಗಲ್ಲ. ಬನ್ರಿ ಇಲ್ಲಿ. ಬರೀ ಅಲ್ಲೋ, ಆ ಮನುಷ್ಯ ಪಾಪ ಫೀಸ್ ಕಟ್ಟಿ 10 ದಿನದಿಂದ ಡಂಬಲ್ಸ್ ಬಿಡ್ತಾ ಇಲ್ವಲ್ಲ ನೀನು? ಯಾಕೋ ಹಿಂಗೆ? ಸರ್ ಅವ್ರು ಇವಾಗ ತಾನೇ ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ವಾರ್ಮ್ ಅಪ್ ಮಾಡಿ, ಸ್ವಲ್ಪ ಏನು ಮೋಟಿವೇಶನ್ ಮಾಡ್ತಾ ಇದೀನಿ ಸರ್. ಅವ್ರಿಗೆ ಜಿಮ್ಗೆ ಬಂದಾಗ ಮೋಟಿವೇಶನ್ ತಗೊಬೇಕು, ಮೈಂಡ್ ಮನ್ಸು ಒಂದೇ ಟ್ರ್ಯಾಕ್ ಅಲ್ಲಿ ಇರ್ಬೇಕು, ಅವಾಗ ಕನೆಕ್ಟ್. ಹೌದು. ಇಲ್ಲ, ನೀನ್ ಹೇಳದ್ ಲಾಜಿಕ್ ಇದೆ.
ಮತ್ತೆ ಒಂದು ವಾರನ ಯಾರಾದ್ರೂ ಮೋಟಿವೇಶನ್ ಕೊಡ್ತಾರೆ. ಸರ್ ಬನ್ನಿ. ಸರ್ ಹಾ, ಹೇಳಿ. ಮಿಸ್ಟರ್ ಕರ್ನಾಟಕ ಹೊಡೆದವ್ರೆ ಅಂತಾರೆ ಸರ್. ಸರ್, ಕರ್ನಾಟಕ ಅವ್ರದ್ದೇ. ಮಿಸ್ಟರ್ ಕರ್ನಾಟಕ. ಬನ್ನಿ, ಮಿಸ್ಟರ್ ಕರ್ನಾಟಕ ಟೈಟಲ್ ಅಲ್ಲಿ ಇಟ್ಟಿದ್ದಾರೆ. ಇವ್ನು ಹೋಗ್ಬಿಟ್ಟು ಅದನ್ನ ಹೊಡೆದ್ಬಿಟ್ಟು ಹಾ, ಮಿಸ್ಟರ್ ಇಂಡಿಯಾನು ಹೊಡೆದಿದ್ದೀನಿ ಅಂತ ಹೇಳಿರ್ತಾರೆ. ಮಿಸ್ಟರ್ ಇಂಡಿಯಾ ಹೊಡೆದಿದ್ದೀನಿ ಅಂತ ಇಲ್ಲ ಸರ್. ಅದ್ ಹೆಂಗ್ ಹೊಡೆದ ಗೊತ್ತಾ? ಅವ್ರು ಮಿಸ್ಟರ್ ಇಂಡಿಯಾ ಟೈಟ್ಲ್ ಹಿಂಗ್ ಇಟ್ಟಾಗ ಆ ಕಡೆ ತಿಳ್ಕೊಂಡವ್ರು ಇದನ್ನ ತಕೊಂಡ್ಬಿಟ್ಟು ಯಪ್ಪ ಸ್ವಾಮಿ. ಆಮೇಲೆ ದಿನ ತಲೆ ತಿಂತಾರೆ ಸರ್ ಜಿಮ್. ಸರ್ ಇವ್ರ ಮಾತು ಕೇಳ್ಬಿಡಿ, ಇವ್ರ ಮಾತು ಕೇಳ್ಬಿಡಿ, ಎಲ್ಲ ಸುಳ್ಳು ಹೇಳ್ತಿರೋದು. ಸಾರ್ 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 ಜಿಮ್ ಅಂತವ್ರು ಇರೋದ್ರಿಂದಾನೇ ಕಣ ಎಲ್ಲಾ ಜಿಮ್ಮಲ್ಲೂ ಒಬ್ಬೊಬ್ರೇ ಮೈನಸ್ ಆಗ್ತಾರೆ. ಪಾಪ ಆ ಮನುಷ್ಯ ಸಾಲ ಸೋಲ ಮಾಡಿ ಜಿಮ್ ಹಾಕೊಂಡ್ರೆ ನಿಮ್ಮಂತವ್ರು ಬಂದು ಸರ್ ಮೋಟಿವೇಶನ್ ಸರ್, ಮೋಟಿವೇಶನ್ ಸರ್, ಸರ್ ಮೋಟಿವೇಶನ್ ಮೋಟಿವೇಶನ್ ನಾನು ಮಾಡ್ಲಿ ಬಾರಿ. ಯಾರ್ ಗುರು ಇರಲ್ಲ. ಪಾಪ ಆ ಮಾಸ್ಟರ್ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಬಡ್ಡಿಗೆ ಅಂತ ಸಾಲ ಗಿಲ ಮಾಡಿ ಜಿಮ್ ಓಪನ್ ಮಾಡಿದ್ರೆ ಈ ನನ್ನ ಮಕ್ಕಳು ಮೋಟಿವೇಶನ್ ಮಾಡಿ ಮಾಡಿ ಒಬ್ಬೊಬ್ಬರನ್ನೇ ಜಿಮ್ಮಿಂದ ಆಚೆ ಕಳಿಸ್ತಾರೆ. 50 ಜನ ಕಸ್ಟಮರ್ ಹಿಡಿಯೋಕ್ಕೆ ಅವ್ರೆಷ್ಟು ಕಷ್ಟಪಟ್ಟಿರ್ತಾರೆ. ಈ ನನ್ನ ಮಕ್ಕಳು ಆರಾಮಾಗಿ ಬಂದ್ಬಿಟ್ಟು ಬಿಟ್ಟಿ ಮೋಟಿವೇಶನ್. ಈ ನನ್ನ ಮಕ್ಕಳೇ ನೆಟ್ಟಿಗೆ ಜಿಮ್ಮಿಗೆ ಬರಲ್ಲ. ಇದ್ರಲ್ಲಿ ಮೋಟಿವೇಶನ್ ಬೇರೆ. ದೊಡ್ಡ ದೊಡ್ಡ ಜಿಮ್ ಅಲ್ಲೆಲ್ಲ ಹೆಂಗಿರ್ತಾರೆ ಗೊತ್ತಾ? ಮೋಟಿವೇಶನ್ ದೊಡ್ಡ ದೊಡ್ಡ ಟಿವಿದಲ್ಲಿ ಹೇಳ್ತಾರೆ. ಮೋಟಿವೇಶನ್ ನಿಮ್ಗೆ ಲೈವ್ ಆಗಿ ಹೇಳ್ತಾ ಇದ್ದೀನಿ. ಬಂದೇ ಇದೆ. ಹೇಳಿ ಸರ್. ಸರಿ ಸರ್, ಸರಿ ಸರ್. ನಾನೇನ್ ತಗೊಬೇಕು ಅಣ್ಣ? ಒಂದು ½ ಲೀಟರ್ ಹಾಲು ಕೊಡಿ. ಹಾಲ ಹಾ, ಸ್ಪೆಷಲ್ ನಾರ್ಮಲಾ ಸರ್? ನಾರ್ಮಲ್ ಆಗಿ ಕೊಡಿ. ಓಕೆ ಸರ್. ಯಾರು ಕೊಡಿ? ಘಟ ಇದ್ದಂಗ ಅವನು. ಇವನ್ನೆಲ್ಲೋ ನೋಡಿದ್ದೀನಲ್ಲ. ಅವನು. ಸರ್ ನಮಸ್ಕಾರ. ಸರ್ ನಾನು ಗೊತ್ತಾಗಿಲ್ವಾ? ಸ್ಯಾಟರ್ಡೇಸ್ ಕ್ರಿಕೆಟ್ ಆಡಕ್ ಬಿಡ್ತಾ ಇದ್ನಲ್ಲ ಅಲ್ಲಿ ಫೀಲ್ಡ್, ಹೈಸ್ಕೂಲ್ ಫೀಲ್ಡ್. ಹಾ, ಅಲ್ಲಿ ಅಲ್ಲಿ. ಏನ್ರಿ ಚೆನ್ನಾಗಿದ್ದೀನೇನ್ರಿ? ನಾನ್ ಚೆನ್ನಾಗಿರೋದಿರ್ಲಿ ಸರ್, ನೀವೇನ್ ಸರ್ ಹಿಂಗಾಗ್ಬಿಟ್ಟಿದ್ದೀರಾ? ಯಾಕ್ರಿ ಏನ್ರಿ ಆಗಿದೆ ನಮ್ಗೆ? ಸರ್ ಪರ್ಕೆ ಗಡ್ಡಿ ತರ ಇದ್ರಲ್ಲ ಸರ್, ಈಗ ಒಳ್ಳೆ ದನ ನಂಗ ಆಗ್ಬಿಟ್ಟಿದ್ರ. ಸರಿಯಾಗಿ ತಿಂತೀರಾ ಅನ್ಸುತ್ತೆ. ಎಲ್ಲ ಜಿಮ್ ಅಪ್ಪ, ಜಿಮ್ಮು ಚೆನ್ನಾಗಿ ಪ್ರೋಟೀನ್ ಅದೆಲ್ಲ ತಿಂತೀವಿ ನಾವು. ಅದಕ್ಕೆ ಈ ತರ ಬಾಡಿ ಬರ್ಸಿರೋದೆಲ್ಲ ಬಾಡಿ ಬಂದ್ಬಿಡುತ್ತೆ ನಿಮ್ಗೆ. ಜಿಮ್ಮ? ಓಹೋ. ಏನ್ ಸರ್ ಕೈಗಳು ಸರ್? ಈಗ ಅದೇನ್ ಸರ್ ಯಾವಾಗ ಹಿಂಗೆ ಇರ್ತೀರ ನೀವು? ಜಿಮ್ ಅಪ್ಪ, ನಿಮ್ ತರ ಲೋಕಲ್ ಇರೋರೆಲ್ಲ ಹಿಂಗೆ ಓಡಾಡ್ತಾರೆ. ಜಿಮ್ ಮಾಡಿದ್ರಲ್ಲ ಎದೆ ಗಟ್ಟಿ ಕೈ ಹೋಗಿಲ್ಲ ಅಂದ್ರೆ ಜಿಮ್ ಬಾಡಿನೆಲ್ಲ ಗೊತ್ತಾ ನಿಮ್ಗೆ? ನೋಗುಳ್ತಾವನ ಮನ ತೆಗಿತಾವ. ಅದಿರ್ಲಿ, ನಂಗೊಂದು ಡೌಟ್. ಈ ಜಿಮ್ಗೆ ಹೋಗೋರು ಒಳಗೆ ಹೋಗುವಾಗ ಹಿಂಗ್ ಹೋಗ್ತಾರೆ, ಆಚೆ ಬರುವಾಗ ಹಿಂಗ್ ಬರ್ತಾರೆ, ಯಾಕೆ? ಎತ್ತಿದೀವಲ್ಲಪ್ಪ 20-30 ಕೆಜಿನ. 30 ಕೆಜಿ? ಓ ಅದೇ ಹಿಂಗೆ ಶರ್ಟ್ ಗಳೆಲ್ಲ ಮೇಲೆ ಕಂಪ್ನಿದ ಇಲ್ಲ ನೀವೇ ಹಿಂಗೆ ದುಡ್ಡಿರೋದ? ಕಂಪ್ನಿದ. ನೆನ್ನೆ ಕಂಪ್ನಿ ಹಾಕೊಂಡಿದ್ದಪ್ಪ. ಟಿ ಶರ್ಟ್ ಹಾಕೊಂಡ್ತಾ ಇರೋದು ಇಲ್ಲೆಲ್ಲ ಅರ್ಧೋಯ್ತು ಬಟ್ಟೆ. ಹಿಂಗ್ ಅಂದಿದ ತಕ್ಷಣ ಫ್ಲೆಕ್ಸ್ ಮಾಡಿದ ತಕ್ಷಣ ಅರ್ಧೋಯ್ತು. ಟಿ ಶರ್ಟೇ ಅರ್ಧೋಯ್ತಾ? ಸರ್ ನಿಮ್ಮ ಐಟಮ್ ರೆಡಿ ಇದೆ. ವೆಯ್ಟ್ ಇದೆಯಲ್ಲ ಸರ್, ಹೆಂಗ್ ತಗೊಂಡ್ ಹೋಗ್ತೀರಾ? ನಮ್ಗೆ ವೆಯ್ಟ್ ಗೀಟ್ ಎಲ್ಲ ಇಲ್ಲ. ಇಲ್ಲಿ ನೋಡಿ, ಇಷ್ಟೇ ಇಷ್ಟೇ ಬರಲ್ಲ ಸಾರ್. ಅಷ್ಟು ವೆಯ್ಟ್ ಇರೋ ಐಟಮ್ನ ಒಂದೇ ಕೈಯಲ್ಲಿ ತಗೊಂಡೋಗ್ಬಿಟ್ಟ. ಒಂದ್ ವೇಳೆ ಜಿಮ್ಗೆ ಹೋದ್ರೇನೆ ಹಿಂಗ ಆಗ್ಬಿಡ್ತಾರ. ಇನ್ನೇನು ಜೀವನಡಿ ಬಂತಲ್ಲ, ನಾವು ಜಿಮ್ಗೆ ಹೋಗೋದೆ. ಹೋಗಿ 1-2 ತಿಂಗಳು ಮಾಡಿ ಬಿಟ್ರೆ ತಾನೆ ಜಿಮ್ಗೊಂದು ಮರ್ಯಾದೆ. ಎಲ್ಲಿ ಗೊತ್ತಾಗ್ಯಾ? ಅಂಗಡಿಗೆ. ಸ್ವಲ್ಪ ಕೆಲವೊಂದು ಐಟಮ್ ಹೇಳ್ತೀನಿ ತಗೋಪ. ಸರಿ ಹೇಳು. ಎಟ್ಕೊಂಡು ಬ್ರೆಡ್ಡು, ಪನ್ನೀರು, ಒಂದು ಪನ್ನೀರ್ ಒಂದು ಪ್ಯಾಕೆಟು, ಮಶ್ರೂಮ್ ಒಂದು 1 kg ಪ್ಯಾಕೆಟ್ ತಗೋಪ. ಇಷ್ಟು ಇವತ್ತಿಗೆ ಮಾತ್ರನಾ? ಒಂದೊತ್ತಿಗೆ ಊಟ ಸಾಕು. ಒಂದು ಏರಿಯಾ ಜನ ತಿನ್ನೋದು ಒಬ್ಬನೇ ತಿಂತಾವನೆ. ಇದೆಲ್ಲ ಎಲ್ಲೂ ಥರ ಆಯ್ತದೆ.
ರೀ ಅಂಗಡಿಗೆ ಹೋಗ್ತಾ ಇದ್ರಾ? ಬರುವಾಗ ನಾನು ಹೇಳಿದ ತರಕಾರಿ ಎಲ್ಲ ತಗೊಬನ್ನಿ. ತರಕಾರಿ ಹ್ಞೂ ಸರಿ. ಅಪ್ಪ 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 ಹಾಂ ತರಕಾರಿ ನಂಗೆ ನೆನಪಾಯಿತು. ನನ್ನ ಮೇಯ್ನು ತರಕಾರಿಲಿ ಮೇಯ್ನು ಕಾರ್ಬ್ಸ್ ಬೇಕಾಗಿರೋದು ಕ್ಯಾರೆಟು, ಬೀನ್ಸು, ಹಾಂ ಸ್ವೀಟ್ ಪೊಟ್ಯಾಟೊ ಮರಿಬೇಡ, ಸ್ವೀಟ್ ಪೊಟ್ಯಾಟೊ ಅದನ್ನು ತಗೋಬ ಮರಿದಿರಾ. ಮತ್ತೆ ಕ್ಯಾಪ್ಸಿಕಮ್ಮು. ಮೊಲ ಏನಾದರೂ ಸಾಕಿದ್ಯಾ? ಯಾಕಪ್ಪ? ಮತ್ತು ಮೊಲ ತಿನ್ನೋ ಐಟಮ್ ಎಲ್ಲ ಹೇಳ್ತಾ ಇದೆಯಲ್ಲೋ? ಅಪ್ಪ ಅದೆಲ್ಲ ನಮ್ಮ ಬಾಡಿಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಪ್ರೋಟೀನ್ ಅಪ್ಪ, ಅದು ವೆಜಿಟೇಬಲ್ಸು. ನಿನ್ಗೆ ಗೊತ್ತಿಲ್ಲ ಅದು, ನಿಂಗೆ ಜಿಮ್ ಮಾಡಿದ್ರೆ ಗೊತ್ತಿರೋದು. ನಿನಗೆ ಜಿಮ್ ಮಾಡಿದ್ರೆ ಮಾತ್ರ ಅದೇನೋದು ಗೊತ್ತು ನಮಗೆ. ಸ್ವೀಟ್ ಪೊಟ್ಯಾಟೊ ಮರಿಬೇಡ. ಸ್ವೀಟ್ ಪೊಟ್ಯಾಟೊ. ಹಾ ಸ್ವೀಟ್ ಪೊಟ್ಯಾಟೊ. ಅಲ್ಲಿ ಹೋಗಿದ ತಕ್ಷಣ ಕಾಲ್ ಮಾಡು, ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಮನೆ ಯಜಮಾನನ ಬಿಗ್ ಬಾಸ್ಕೆಟ್ ಡೆಲಿವರಿ ಬಾಯ್ ಮಾಡಿಟ್ಟವ್ರೆ. ರೀ ಹಾಗಲಕಾಯಿ ಮಾಡ್ತದೆ, ಅದನ್ನ ತಗೊಬಂದ್ಬಿಡಿ. ಅದೇನು ನಿಮ್ಮ ಇಬ್ಬರದ್ದು ಅವಾಗಿಂದ? ಮತ್ತು ನಮ್ಮೂರಲ್ಲಿ ಬೆಳೆಯೋದು ಯಾವುದು ಕೇಳ್ತಾನೆ ಇಲ್ವಲ್ಲ ಏನು? ಪಕ್ಕದ ಊರಿಗೆ ಹೋಗ್ಬೇಕಲ್ಲಿ, ಸಿಟಿಗೆ ಹೋಗ್ಬೇಕು. ಅದರಲ್ಲೇ ಈ ಇಲಿ, ಮೊಲ, ಮುಂಗೂಸಿ ತಿನ್ನೋದನ್ನ ಕೇಳ್ತಾವೆ. ಎಲ್ಲಿನ ತಗೋಬೇಕು? ಜಿಮ್ಮಿಗೆ ಹೋಗೋರು ಅದೇನು ತಿನ್ಬೇಕೋ ಏನೋ, ತಗೊಬಂದ್ಬಿಡಿ. ಪಾಪ ಅವ್ನು ಡಯಟ್ ಹಾಳಾಗಲ್ವಾ? ಸಾಯಿಲಿ ಬಿಡು. ತಗೊಳ, ನೀನು ಹೇಳಿದ್ನೆಲ್ಲ ತಂದಿದ್ದೀನಿ. ಎಲ್ಲ ತಂದ? ಏನು ಮಿಸ್ ಮಾಡಿಲ್ಲ ತಾನೆ? ಚೆಕ್ ಮಾಡ್ತೀನಿ. ಯಾಕೋ ನನ್ನ ಮೇಲೆ ನಂಬಿಕೆ ಇಲ್ಲ ನನಗೆ. ಇದಕ್ಕೇನು ಕಮ್ಮಿ ಇಲ್ಲ. ಅಪ್ಪ ಸ್ವೀಟ್ ಪೊಟ್ಯಾಟೊ ಹೇಳಿದ್ನಲ್ಲಪ್ಪ ನಾನು ನಿಂಗೆ, ಸ್ವೀಟ್ ಪೊಟ್ಯಾಟೊ ತಗೋಬಾ ಅಂತ. ಯಾಕಪ್ಪ ಹಿಂಗ್ ಮಾಡ್ತೀಯಾ? ಅಲ್ಲೈತೆ ನೋಡು. ಬರೀ ಪೊಟ್ಯಾಟೊ ತಂದಿದ್ಯಪ್ಪ, ಸ್ವೀಟ್ ಪೊಟ್ಯಾಟೊ ತಂದಿದ್ಯಾ? ಅಮ್ಮ ನೋಡಮ್ಮ, ನನ್ಗೆ ಹೇಳಿದೀನಿ ಹೋಗಿ ಸ್ವೀಟ್ ಪೊಟ್ಯಾಟೊ ತಗೋಬಾ, ಸ್ವೀಟ್ ಪೊಟ್ಯಾಟೊ ಸ್ವೀಟ್ ಪೊಟ್ಯಾಟೊ ಅಂತ 3 ಸತಿ ಹೇಳಿದ್ದೀನಿ. ಅಲ್ಲಿ ಹೋಗಿ ಕಾಲ್ ಮಾಡು ಅಂತ ಹೇಳಿದೀನಿ. ಕೊಟ್ಬಿಟ್ಟ. ಹೋಗಮ್ಮ, ಹೇಳಮ್ಮ ನೀನಾದ್ರೂ ಅಪ್ಪನಿಗೆ ಸ್ವಲ್ಪ. ಯಾವುದೋ ಒಂದು ಪೊಟ್ಯಾಟೊ ತಿನ್ನೋದಲ್ವೇನಾ? ರೀ ಆ ಮಗ ಏನು ಕೇಳ್ತದ, ತಗೊಂಬರ್ತಾನೆ ಸುಮ್ಮನೆ. ನೀನೊಬ್ಬಳು ಸಾಕು ಅವ್ನ ಹಾಳು ಮಾಡೋಕ್ಕೆ. ತಗೋಬರ್ತೀನಿ. ಕಾಲ್ ಮಾಡು, ಗೊತ್ತಿಲ್ಲ ಅಂದ್ರೆ. ನಂಬರ್ ಆದ್ರೂ ಗೊತ್ತಿದೆ ತಾನೆ? ಅಯ್ಯ ನಿನ್ನ ಮಗ. ಕಬಾಬು, ಚಿಕನ್ ಕಬಾಬು, ಮಟನ್ ಕಬಾಬು. ಮಗ ಹೇಳಿ ಮಗ. ವೀಕೆಂಡ್ ಟ್ರಿಪ್ ಹೋಗ್ತಾ ಇದೀವಿ, ಬರ್ತೀಯೇನೋ? ಎಲ್ಲಿ ಮಗ? ಕೂರ್ಗು. ಯಾವಾಗ? ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಸ್ಯಾಟರ್ಡೇನಾ? ಇಲ್ಲ ಮಗ, ತೈಸ್ ಮಾಡಬೇಕು. ಮಚ್ಚಿ ಹೇಳು ಮಚ್ಚ. ಲದಾಖ್ ರೈಡ್ ಹೋಗ್ತಾ ಇದೀವಿ, ಬರ್ತೀಯೇನೋ? ಎಲ್ಲಿ ಮಗ? ಲದಾಖ್ ರೈಡ್ ಅಂದರೆ ಎಲ್ಲಿಗಂತೆ? ಎಷ್ಟು ಜನ ಮಗ? ನಾನು, ನೀನು ಮತ್ತು ನಮ್ಮ ಟೀಮು ಎಲ್ಲ. ಯಾವಾಗ ಮಚ್ಚ? ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಮಂಡೇ. ಮಚ್ಚ ಹೋಗ್ತೀವಲ್ಲ, ಅಲ್ಲಿ ಜಿಮ್ ಇರೋ ಕಡೆ ಜಾಗ ನೋಡು. ಜಿಮ್ ಇರೋ ಕಡೆ? ನೀನು ಬರಲೇಬೇಡ ಬಿಡು ಮಗ. ಹೇಳು ಮಚ್ಚ. ಕುಮಾರ್ ಅಂತ ಮದುವೆ ಗೊತ್ತಲ್ಲ? ಗೊತ್ತು, ಹೇಳು ಮಗ. ನಮ್ಮ ಗ್ಯಾಂಗ್ ಎಲ್ಲ ಹೋಗ್ತಾ ಇದೀವಿ, ಬಂದ್ಬಿಡು. ಯಾರು ಹೋಗ್ತಾ ಇದ್ದೀರಾ? ಇನ್ಯಾರು? ನಾನು, ನೀನು ಮತ್ತೆ ನಮ್ಮ ಗ್ಯಾಂಗು. ಸಂಡೇ ರಿಸೆಪ್ಷನ್ನು, ಮಂಡೇ ಬೆಳಗ್ಗೆ ಮುಹೂರ್ತ. ಮಗ ಸಂಡೇ ಓಕೆ ಮಗ, ಮಂಡೇ ಚೆಸ್ಟ್ ಇದೆ ಮಗ, ಚೆಸ್ಟ್ ವರ್ಕೌಟ್ ಮಾಡಬೇಕು. ನೀನಿಲ್ಲೇ ವರ್ಕೌಟ್ ಮಾಡ್ಕೊಂಡಿರು. ಮತ್ತೆ ವೈಟ್ ರೈಸ್ ಈ ಮನೇಲಿ ನನಗೆ ವೈಟ್ ರೈಸ್. ಎಷ್ಟು ಧೈರ್ಯ ಇದ್ರೆ ಈ ಮನೇಲಿ ನನಗೆ ವೈಟ್ ರೈಸ್ ಹಾಕ್ತಾರೆ. ನಾನು ಯಾರು? ಪ್ಯಾಮ್ 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 ಪ್ಯಾಮ್. ಮಿಸ್ಟರ್ ಕರ್ನಾಟಕ ಆಗೋನು. ಪ್ಯಾಮ್ 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 ಪ್ಯಾಮ್. ನೆಕ್ಸ್ಟ್ ಆಮೇಲೆ ಮಿಸ್ಟರ್ ಇಂಡಿಯಾ ಆಗೋನು. ಈ ಮನೇಲಿ ನನಗೆ ವೈಟ್ ರೈಸ್ ಕೊಡುವಂತದ್ದು ಧೈರ್ಯ ಯಾರಿಗಿದೆ? ಯಾರು ಹಾಕಿದ್ದು? ಯಾರು ಯಾರು ಯಾರಿಟ್ಟಿದ್ದು ನನ್ಗೆ ವೈಟ್ ರೈಸು? ಪ್ರೋಟೀನ್ಗೋ ಕ್ಯಾರೆಟಿನ್ ಹೋಗೋ ಬಾಡಿ ಇದ್ದು ನನ್ಗೆ ವೈಟ್ ರೈಸ್ ಸಿಕ್ಕಿದ್ದು? ರೈಸ್ ಇಟ್ಟಿದ್ದು ನಾನಲ್ಲ. ಮತ್ತಿನ್ಯಾರು? ರೈಸ್ ಇಟ್ಟಿದ್ದು ನಿಮ್ಮಮ್ಮ. ಅಮ್ಮ? ನಿನಗಲ್ಲ. ಇನ್ಯಾರಿಗೆ? ನನಗಪ್ಪ. ನಿನಗಪ್ಪ? ಇಷ್ಟು ವರ್ಷದಿಂದ ನೀನು ಕೇಳ್ದಂಗೆ ಮುದ್ದೆ, ಅದು ಇದು ಚಿಕನ್ ಮಟನ್ ಎಲ್ಲ ಹಾಕಿದ್ವಲ್ಲ, ಅದಕ್ಕೆ ನಮಗಿದು ಬೇಕು. ಅಲ್ಲಿ ತಿನ್ನಕ್ಕೆ ಅನ್ನ ಇಲ್ದಿರ ಮಣ್ಣು ತಿಂತವ್ರು. ಬೂಮರ್ ಡ್ಯಾಡಿ, ಬೂಮರ್ ಡ್ಯಾಡಿ, ಬೂಮರ್ 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 ಡ್ಯಾಡಿ. ಭೂಮರ. ಇದ್ರಲ್ಲಿ ಹೊಡೆದ್ರೆ ತಲೆ ಹೊಡೆದೋಗುತ್ತಲ್ಲ. ಡ್ಯಾಡಿ ಬೇಡ ಡ್ಯಾಡಿ. ಭೂಮರ್ ಡ್ಯಾಡಿ. ಡ್ಯಾಡಿ ಓಡ ಕಡೆ. ಅಲ್ಲಿ ಆಫ್ರಿಕಾದಲ್ಲಿ ತಿನ್ನಕ್ಕೆ ಅನ್ನ ಇಲ್ದಿರ ಮಣ್ಣು ತಿಂತವ್ರೆ.
ಗಲೀಜ್ ನೀರ್ ಕುಡಿತಾವ್ರೆ ಈ ನನ್ ಮಗ. ಹಾ, ಯಾರಿಟ್ಟಿದ್ದವು ಅಂತ ವೈಟ್ ರೈಸ್ ಬಿಸಾಕ್ತಾವ್ನೆ. ರೀ ಏನ್ರಿ ಇದು ನಿಮ್ಮಿಬ್ರದು? ಎಲ್ಲಿ ಹೋಗ್ತಾ ಇದ್ರ? ಎಲ್ಲಿಗ? ಇವತ್ ನ್ಯೂಸ್ ಪೇಪರ್ ಅಲ್ಲಿ ವೈಟ್ ರೈಸ್ಗಾಗಿ ಮಗನನ್ನೇ ಕೊಂದ ತಂದೆ ಅಂತ ಬರೋವರೆಗೂ ಸಮಾಧಾನ ಇಲ್ಲ. ಎಲ್ಲ ಅವನು ಬಂದೇ ಇರೋಣ. ಯಾಕೋ ಮ್ಯೂಸಿಕ್ ಬೋರ್ ಅನ್ಸ್ತೈತಲ್ಲ. ನಾ ಡ್ರೈವರ, ನೀ ಕಂಡಕ್ಟರ, ನೀ ಲವ್ವರ. ಲವರಾ? ಏಯ್, ಜಿಮ್ ಮೋಟಿವೇಶನ್ ಬೇಕು. ಪೊಗರು ಅಡನಿಗೆ ಪೊಗರು, ಪೊಗರು ಯಗರು ಅಡಪದ ಯಗರು, ಯಗರು ಪೊಗರು. ಜಿಂಗಿ ಚಕ್ಕ ಕುಚು ಕುಚು ಟುವಿ ಟುವಿ. ಟುವಿನಾ? ಯಾವ್ದು ಹಾಡಿದು? ನೀ ಕೊಡೋ ಫೀಸ್ಗೆ ಇದೇ ಹಾಡೇ ಬರೋದು. ಹಮ್ಮಿಕೊಂಡು ಮಾಡೋ. ತನನಂ ಬುಲ್ಬುಲಕಿ ತಮ್ಮನಂ ಗುಲ್ಗುಲಕಿ ಪಿಪಿಲಿಕಿ ಪಿಪಿಲಿ ಪಿಲಾಪಿ ಪಿಪಿಲಿಪಿ. ಏನೋ ಒಂಥರ ಪರಪರ ಮೋಸಗತಿ ಮೋಸಗತಿ. ಅಯ್ಯೋ, ಯಾರಪ್ಪ ಲವ್ ಫೇರ್ ಸಾಂಗ್ ಹಾಕಿರೋದು? ಮೂಡೇ ಊಟೋಯ್ತು ಗುರು. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಂದು ದೊಡ್ಡದು. ಅವಾಗಿಂದ ನೀನೇನ ಸಾಂಗ್ ಚೇಂಜ್ ಮಾಡ್ತಿರೋದು? ಹೌದು ನೀನು ವರ್ಕೌಟ್ ಮಾಡಕ್ ಬತ್ತೀಯ ಇಲ್ಲ ಸಾಂಗ್ ಕೇಳಕ್ ಬತ್ತೀಯ? ರೀ, ಎರಡೂ ಬೇಕು ರೀ. ಜಿಮ್ ಮಾಡ್ಬೇಕಾದ್ರೆ ಮಸಲ್ಸ್ಗೆಲ್ಲ ಮ್ಯೂಸಿಕ್ ಒಳಗಡೆ ಹೋಗ್ಬಿಡ್ಬೇಕು. ಹಿಂಗೋ ಒಳಗಡೆ ಹೋಗಿ ಇಲ್ಲಿ ಸೇರಿ ಅದಕ್ಕೆ ಸ್ಟ್ರೆಂತ್ ಬರಬೇಕು. ಗೊತ್ತಾ ನಿಮ್ಗ? ನೋಡ್ರಪ್ಪ, ಇಲ್ಲಿಂದ ಒಳಗೆ ಸ್ಟ್ರೆಂತ್ ಬರ್ತದಂತೆ. ಹಿಂಗೆ ಜಿಮ್ಮಿಗೆ ಮೋಟಿವೇಶನ್ ಸಾಂಗ್ ಕೇಳ್ತೀನಿ ಅಂತ ಬರ್ತಾರೆ. 1 ತಿಂಗಳು ಜಾಯ್ನ್ ಆಗ್ತಾರೆ, ಹಾಡು ಕೇಳ್ತಾರೆ, ಹೋಯ್ತಾರೆ. ಆಮೇಲೆ ಆಚೆ ಹೋದ್ಮೇಲೆ 1 ತಿಂಗಳಾಯ್ತು ಮಚ್ಚ ಜಿಮ್ಗೆ ಹೋದೆ, ಏನು ಬಂದೇ ಇಲ್ಲ ಅನ್ನೋದು. ಹೇ, ಇವೆಲ್ಲ ಎಲ್ಲುದ್ದಾರ ಆಯ್ತು. ಕೊಡಿಲಿ ರಿಮೋಟ್ ಕೊಡು. ಹೇ, ಸಾಂಗ್ ಹಾಕ್ತಾನೆ ಸಾಂಗ್. ನೀನು ಮುಂಜಾನೆ ಹಸಿರು ನೀನು ಕೆಂಜಲು ಮಚ್ಚಲು ಕಲ್ಲನೆಟ್ಟುಗಳು ಗೋವಿಂದ ಚಟ್ರಿ ಆಶಿ